ಹತ್ತಿ ಥರನೇ ಮೃದುವಾಗಿರುವಂಥ ಮೈಸೂರು ಬೋಂಡನ ಯಾವ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಈಕ್ವಲಾಗಿ ಮೈದಾನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ನಾವಿಲ್ಲಿ ಕಂಪಲ್ಸರಿ ಬೇಕಿಂಗ್ ಸೋಡಾನ ಹಾಕ್ಕೊಳ್ಬೇಕಾಗುತ್ತೆ. ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ, ಇಲ್ಲ ಅಂದರೆ ನೀವು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದಾದರೆ ಈನೋ ಪೌಡ್ರನ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ತಳಗಿಂದ ಮೇಲೆ ಮೇಲ್ಗಿಂದಿಗೆ ತೆಳಗೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಫುಲ್ ಹಿಟ್ಟು ಮೊಸರನ್ನ ಕುಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮೊಸರು ಸಾತಿಲ್ಲ, ಅದಕ್ಕೆ ಇನ್ನೊಂದು 2 ಸ್ಪೂನ್ ಆಗುವಷ್ಟು ಹೆಚ್ಚಿಗೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಒಂದೊಂದು ಮೈದಾ ಹಿಟ್ಟು ಮೊಸರನ್ನ ಕುಡ್ಕೊಳ್ಳುತ್ತೆ, ಒಂದೊಂದು ಮೈದಾ ಹಿಟ್ಟು ಕುಡ್ಕೊಳ್ಳಲ್ಲ. ಅದು ಒಂದೊಂದು ಮೈದಾ ಹಿಟ್ಟು ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಅದಕ್ಕೆ ಮೊಸರು ಕಡಿಮೆ ಆಗಿದೆ, ಅದಕ್ಕೆ ನಾನು ಮೊಸರು ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕಾದ್ರೆ ಮೊಸರು ಕಡಿಮೆ ಆತಂದರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ, ಅಥವಾ ಮೈದಾ ಕಡಿಮೆ ಆದರೆ ಮೈದಾನ ಹಾಕ್ಕೊಳ್ಳಿ. ಈ ಥರ ತೆಳಗಿನ ಮೇಲೆ ಮೇಲಿನ ತೆಳಗೆನ ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಈ ಥರ ನೋಡಿ ಎಕ್ಸ್ಪ್ಯಾಂಡ್ ಮಾಡಿದರೆ ರಬ್ಬರ್ ಥರ ಎಳ್ದಂಗೆ ಆಗಿರಬೇಕು, ಅಂದರೆ ಅದು ಪರ್ಫೆಕ್ಟ್ ಆದ ಒಂದು ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅಂತ ಅರ್ಥ. ಇಲ್ಲಿ ನಾನು ಮೆಣಸಿನ್ಕಾಯಿ ಮತ್ತು ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಜ್ವೈನ್ ಇಲ್ಲ ಅಂತಂದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಕೊತ್ತಂಬರಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಕ್ಸ್ಟ್ರಾ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸಿಂಪಲ್ಲಾಗಿ ಇದ್ದರೂ ಕೂಡ ನಡೆಯುತ್ತೆ, ಚೆನ್ನಾಗೇ ಬರುತ್ತೆ ಟೇಸ್ಟು. ಇವಾಗ ಮೇಲಿಂದ ತೆಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಗಾಳಿ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಏನಿಲ್ಲ ಅಂದರೂ 1 ರಿಂದ 2 ಗಂಟೆಗಳ ಕಾಲ ಬಿಡಬೇಕಾಗುತ್ತೆ. ಇವಾಗ ಇದನ್ನು ಕಂಪ್ಲೀಟಾಗಿ 1-2 ತಾಸುಗಳ ಕಾಲ ಬಿಟ್ಬಿಡೋಣ ಅಷ್ಟೇ. ಇವಾಗ 1-2 ತಾಸು ಆದಮೇಲೆ ಇವತ್ತು 2 ತಾಸು ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಸ್ವಲ್ಪ ನಾವು ಸೋಡಾ ಹಾಕಿದ್ರಿಂದ ಸ್ವಲ್ಪ ಉಬ್ಬಿ ಬಂದಂಗೆ ಆಗಿರುತ್ತೆ. ಈ ಥರ ನಾವು ಅದನ್ನು ಹಾಕ್ತಾ ಇರಬೇಕಾದ್ರೆ ಕ್ರೀಮಿ ಸ್ಟ್ರಕ್ಚರಲ್ಲಿ ಬರಬೇಕು, ಅಂದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಅರ್ಥ. ಇವಾಗ ಹಿಟ್ಟು ರೆಡಿಯಾಗಿದೆ. ಏನಿಲ್ಲ, ಎಣ್ಣೆ ಕಾದ ತಕ್ಷಣ ಈ ಥರ ಸ್ವಲ್ಪ ಉಂಡೆ ಆಕಾರದಲ್ಲಿ ಹಿಟ್ಟನ್ನು ತೊಗೊಂಡು ಈ ಥರ ಎಣ್ಣೆಯಲ್ಲಿ ಬಿಟ್ಬಿಡೋದು ಅಷ್ಟೇ. ಸಿಂಪಲ್ಲು, ಯಾವುದೇ ಥರ ಕಷ್ಟ ಇಲ್ಲ, ಏನಿರೋದಿಲ್ಲ. ಇದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಎಣ್ಣೆಯಲ್ಲಿ ಈ ಥರ ಬಿಟ್ಬಿಡೋದು ಅಷ್ಟೇ. ಬನ್ನಿ ಎಣ್ಣೆ ಕಾಯ್ದಿಲ್ಲ ಅಂತ ನೋಡ್ಕೊಂಬರೋಣ. ಸೊ ಇವಾಗ ಎಣ್ಣೆ ಕಂಪ್ಲೀಟಾಗಿ ಕಾದಿದೆ, ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಗ್ಯಾಸು. ಇವಾಗ ಒಂದೊಂದು ಹಾಕ್ಕೊಳ್ತಾ ಹೋಗೋಣ. ಇವಾಗ ನೋಡ್ಬೋದು, ಹಾಕಿದ ತಕ್ಷಣವೇ 1 ಸೆಕೆಂಡ್ ಕೂಡ ಇಲ್ಲ, ಒಣ್ಣೆ ಬಜ್ಜಿ ನೋಡ್ತಾ ಇರ್ಬೋದು ನೀವು, ಮೇಲ್ಗಡೆ ಬಂದುಬಿಡ್ತು ಉಬ್ಬಿ. ಯಾಕಪ್ಪ ಮೇಲ್ಗಡೆ ಬಂತಪ್ಪ ಅಂದರೆ, ನಾವು ಇವಾಗ ಹಿಟ್ಟನ್ನು ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಟ್ಟಿರ್ತೀವಲ್ವ, ಅಂದರೆ ಹಿಟ್ಟನ್ನು ಬಿಟ್ಟಿರ್ತೀವಲ್ಲ ನಾವು, ಇನ್ಸ್ಟಂಟಾಗಿ 60 ನಿಮಿಷ ಒಂದು ಸ್ವಲ್ಪ 1 ಅವರ್ ಈ ಥರ ಬಿಟ್ಟರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಕಂಪ್ಲೀಟಾಗಿ ಒಂದು 2 ರಿಂದ 3 ಗಂಟೆ ಕಾಲ ಹಿಟ್ಟನ್ನು ನೆಲ್ಲಿಕ್ಕೆ ಬಿಟ್ವಿ ಅಂದರೆ ಇದರ ಹಾಕಿದ ತಕ್ಷಣ ಮೇಲ್ಗಡೆ ಉಬ್ಬಿ ಬಂದುಬಿಡುತ್ತೆ ಹಿಟ್ಟು. ಅದೇ ಇದರಲ್ಲಿ ಸೀಕ್ರೆಟ್ ಟಿಪ್ ಅಂತ ಹೇಳಬೇಕಾದ್ರೆ, ಅರ್ಧ ತಾಸು ಬಿಡೋದಾಗಲಿ 1 ಅವರ್ ಬಿಡೋದಾಗಲಿ ಮಾಡೋದೆಲ್ಲ ಬೇಡ. ಒಂದು 2 ತಾಸು ಬಿಟ್ವಿ ಅಂದರೆ ಕಂಪಲ್ಸರಿ. ನೋಡಿ, ಇವಾಗ ಆಲ್ರೆಡಿ ನಾವು ಹಾಕೋದು ಮುಗ್ದೇ ಇಲ್ಲ, ಆಲ್ರೆಡಿ ತಳಗಿನ ಬೆಂದೋಗಿಬಿಟ್ಟಿದೆ. ಅಷ್ಟು ಚೆನ್ನಾಗಿ ಬರುತ್ತೆ ಇದು ಬೋಂಡ. ನಾವು ಎಷ್ಟು ತಾಸುಗಳ ಕಾಲ ಬಿಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ತಾಸುಗಳ ಅಂತ ಹೇಳ್ಯಾರಲ್ಲಪ್ಪ ಇವ್ರು ಅಂತೇಳಿ ಮತ್ತು ಒಂದೊಂದು ದಿನ ಬಿಟ್ಟಿರಿ, ಮತ್ತು ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ತಳಗಿನ ಮೇಲೆ ಮೇಲ್ಗಿನ ತೆಳಗೆ ಗುಂಡಕ ಇದೆ ಅಲ್ವಾ, ನಾವು ಬೇಯಿಸೋದೇ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಚೆನ್ನಾಗಿ ನೋಡ್ಕೊಂಡು ಪೇಷನ್ಸ್ಲಿ ನಾವು ಗೋಲಿ ಬಜ್ಜಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷಗಳ ಕಾಲ ಟೈಮ್ ತೊಗೊಳುತ್ತೆ ಇದು ಬೇಯಲಿಕ್ಕೆ, ಯಾಕೆಂದರೆ ಹಿಟ್ಟಿನ ಬಜ್ಜಿ ಅಲ್ವಾ, ಅದಕ್ಕೆ. ಇವಾಗ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡ್ತಾ ಇರ್ಬೋದು, ಈ ಕಲರ್ ಬಂದರೆ ಸಾಕು. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ, ಯಾವ ರೀತಿ ಬಂತು ಅಂತ ನೋಡೋಣ. ಗೋಲಿ ಬಜ್ಜಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಚಟ್ನಿ ಅಂದರೆ ತೆಂಗಿನಕಾಯಿ ಚಟ್ನಿ, ಹಾಗೆ ಗೋಲಿ ಬಜ್ಜಿ, ಮೈಸೂರು ಗೋಲಿ ಬಜ್ಜಿ ರೆಡಿಯಾಗಿದೆ. ಇಲ್ಲಾಂದ್ರೆ ಸ್ವಲ್ಪ ಹಿಟ್ಟು ನೋಡಿದಿರಲ್ವ, ಅಷ್ಟೇ ಹಿಟ್ಟಲ್ಲಿ ಇಲ್ಲಿ 14 ರಿಂದ 15 ಗೋಲಿ ಬಜ್ಜಿ ಆಗಿದ್ದಾವೆ. 3 ಜನ ತಿನ್ಬೋದು ಆರಾಮಾಗಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಒಂದು ಪುಟ್ಟದಾದಂಥ ಒಂದು ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಬಾಯ್ ಫ್ರೆಂಡ್ಸ್.